ಈ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ಫೈಲ್ ಮಾಡಿದೆ ತಾನೇ? ಈ ಕೇಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಹೌದು ಸರ್. ಗುಡ್ ಮಾರ್ನಿಂಗ್ ಸರ್. ಎಲ್ಲನೂ ಸೆಟ್ ಮಾಡಿದ್ದೀನಿ. ಮಗು ಕಸ್ಟಡಿ ನಮಗೆ ಸಿಗುತ್ತೆ. ಅವಶ್ಯಕತೆ ಇದ್ರೆ ಜಡ್ಜನ್ನು ಕೂಡ ಮ್ಯಾನೇಜ್ ಮಾಡಿ. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಮಗು ಮಾತ್ರ ನನಗೆ ಸಿಗಬೇಕು. ಶೂರ್ ಸರ್. Case number 47/3, Arvind versus Sanjana, custody case of baby Riya versus. Kindly follow the proceedings. ಯುವರ್ ಆನರ್, ಅರವಿಂದ್ ಅವರು ಸಮಾಜದಲ್ಲಿ ಒಳ್ಳೆ ಹೆಸರಿರುವಂತ ವ್ಯಕ್ತಿ. ಫೈನಾನ್ಷಿಯಲ್ಲೂ ಕೂಡ ತುಂಬಾ ಸ್ಥಿರವಾಗಿದ್ದಾರೆ. ಅದರಿಂದ ಮಗುಗೆ ಸರಿಯಾದ ಎಜುಕೇಶನ್ ಫೆಸಿಲಿಟೀಸ್ ನ ಕೊಡಬಹುದು, ಒಳ್ಳೆ ಭವಿಷ್ಯ ಕೂಡ ಕೊಡಬಹುದು. ಸೊ ಮಗು ಕಸ್ಟಡಿನ ಅರವಿಂದ್ ಅವರಿಗೆ ಕೊಡಬೇಕು ಅಂತ ಕೋರ್ಟ್ ಅಲ್ಲಿ ಮನವಿ ಮಾಡ್ಕೋತಿದ್ದೀನಿ. ಎನಿ ಡಿಫೆನ್ಸ್? ಎಸ್ ಯುವರ್ ಆನರ್. ಮೈ ಲರ್ನ್ ಫ್ರೆಂಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ತುಂಬಾ ಒಳ್ಳೆ ಪಾಯಿಂಟ್ನ ರೈಸ್ ಮಾಡಿದ್ದಾರೆ. ಆದರೆ ಇಷ್ಟೊಂದು ಬ್ಯುಸಿ ಇರೋ ಇವರಿಗೆ ಮಗು ನೋಡ್ಕೊಳ್ಳೋಷ್ಟು ಟೈಮ್ ಇರುತ್ತಾ? ಒಂದು ವೇಳೆ ದುಡ್ಡಿದೆ ಅಂತ ಹೇಳಿ ಗಾರ್ಡಿಯನ್ಸ್ನ ಇಟ್ಕೊಂಡ್ರೆ ಅವರು ಗಾರ್ಡಿಯನ್ ಆಗ್ತಾರೆ ಬಿಟ್ರೆ ತಾಯಿನ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ಸರ್ ಅವರಿಗೆ ಫ್ಯಾಮಿಲಿ ಬಿಟ್ಟು ಬೇರೆ ಪ್ರಿಯಾರಿಟೀಸ್ ತುಂಬಾ ಇದೆ ಅಂತ ಗೊತ್ತಾಯ್ತು. ಅಬ್ಜೆಕ್ಷನ್ ಯುವರ್ ಆನರ್. ಕೇಸ್ಗೆ ಸಂಬಂಧ ಇಲ್ದಿರೋದನ್ನ ಡಿಸ್ಕಷನ್ ಮಾಡಿ ನನ್ನ ಕ್ಲೈಂಟ್ ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್ಡ್. ಕೇಸ್ಗೆ ಸಂಬಂಧಿಸಿರೋ ವಿಷಯ ಮಾತ್ರ ಡಿಸ್ಕಸ್ ಮಾಡಿ. ಮಿಸ್ಟರ್ ರಾಹುಲ್. ಓಕೆ ಯುವರ್ ಆನರ್, ಪಾಯಿಂಟ್ಗೆ ಬರ್ತಾ ಇದ್ದೀನಿ. ರಿಯಾಗೀಗ 5 ವರ್ಷ. ಆ ಮಗುಗೆ ಏನ್ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಅವ್ರ ತಾಯಿ ಒಪಿನಿಯನ್ ಏನು ಅಂತ ತಿಳ್ಕೊಳ್ಳೋದು ಈ ಕೋರ್ಟ್ಗೆ ಮುಖ್ಯವಾಗಿದೆ. ಅವ್ರ ಜೊತೆ ಮಾತಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಗು ತನ್ನ ತಂದೆ ಹತ್ರ ಅಲ್ದೆ ನಿಮ್ಮ ಹತ್ರನೇ ಇರಬೇಕು ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಒಂದು ಮಗುಗೆ ತಾಯಿ ಇಲ್ದೇ ಇರೋ ಬಾಲ್ಯ ಎಂಥ ನರಕನೋ ನನಗಿಂತ ಚೆನ್ನಾಗಿ ತಿಳ್ಕೊಂಡಿರೋರು ಬೇರೆ ಇರಲ್ಲ ಸರ್. 10 ವರ್ಷದವಳಿದ್ದಾಗಲೇ ನನ್ನ ತಾಯಿನ ನಾನು ಕಳ್ಕೊಂಡೆ. ನನ್ನ ಹತ್ರ ದುಡ್ಡಿಲ್ದೇ ಇರ್ಬೋದು, ಆದ್ರೆ ನನ್ನ ಮಗಳನ್ನ ಒಂದೊಳ್ಳೆ ಪೊಸಿಷನ್ಗೆ ಕರ್ಕೊಂಡು ಬರೋದಕ್ಕೆ ಬೇಕಾಗಿರುವಂತ ತಾಳ್ಮೆ, ಧೈರ್ಯ, ಹಠ ಇವೆಲ್ಲ ನನಗಿದೆ. ಈಗ ಕೋಟಿಗಟ್ಲೆ ಸಂಪಾದಿಸ್ತಿರೋ ತುಂಬಾ ಜನ ತಂದೆ ತಾಯಿಗಳು ಒಂದು ಟೈಮಲ್ಲಿ ಬಡವ್ರೆ. ದುಡ್ಡಿದ್ರೇನೆ ಮಕ್ಕಳನ್ನ ಬೆಳೆಸಬಹುದು ಅಂದ್ರೆ ದೇಶ ಪೂರ್ತಿ ಮಕ್ಕಳನ್ನ ಬೆಳೆಸೋ ಬಿಸ್ನೆಸ್ ಸೆಂಟರ್ ಆಗ್ಬಿಡುತ್ತೆ. ಯೋರೋನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ ಮಗು ಇಲ್ದೆ ನಾನು ಬದುಕಲ್ಲ. So that's all, Your Honor. I request the court to consider my client plea. Thank you. ಕೋರ್ಟು ಕೂಡ ಮಗುವಿನ ತಾಯಿ ವಾದವನ್ನೇ ಸಮರ್ಥಿಸ್ತದೆ. ಮಗುವಿನ ವಯಸ್ಸು 5 ವರ್ಷ ಆಗಿರೋದ್ರಿಂದ ಮಗುವಿನ ರಕ್ಷಣೆಯ ಜವಾಬ್ದಾರಿಯನ್ನ ತಾಯಿಗೆ ಕೊಡೋದು ನ್ಯಾಯ ಎಂದು ಕೋರ್ಟ್ ಭಾವಿಸುತ್ತೆ. ಸೊ ಐ ಆರ್ಡರ್ ಕಸ್ಟಡಿ ಆಫ್ ದ ಕಿಡ್ ಟು ಬಿ ಗಿವನ್ ಟು ಮಿಸ್ ಸಂಜನಾ. ಥ್ಯಾಂಕ್ ಯು. ಇನ್ಮೇಲೆ ನಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ಯಾವಾಗಲೂ ಜೊತೆಗೆ ಇರ್ತೀವಿ. ಬ್ರಾವೋ ಬ್ರಾವೋ ಬ್ರಾವೋ. ಹಾಯ್ ರಿಯಾ. ಹೇ, ಡ್ಯಾಡಿ ಮಿಸಸ್ ಯು ಸೋ ಮಚ್. ಕಮ್ ಟು ಡ್ಯಾಡಿ. ಡ್ಯಾಡಿ ರಿಯಲಿ ಮಿಸಸ್ ಯು. ಕಮ್ ಕಮ್ ಕಮ್. ಗಿವ್ ಮಿ ಎ ಹಗ್. ಯಾರಾದ್ರೂ ನನ್ನ ಮಗಳನ್ನ ಬೇರೆ ಮಾಡಬೇಕು ಅನ್ಕೊಂಡ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ರಿಯಾ ಡಾರ್ಲಿಂಗ್, ಡ್ಯಾಡಿಸ್ ಗಾಟ್ ಎ ಬಿಗ್ ಗಿಫ್ಟ್ ಫಾರ್ ಯು. ಹೇ, ತಗೊಂಡ್ ಬನ್ನಿ. ನನ್ನ ಮಗಳನ್ನ ಹೇಗೆ ಬೆಳೆಸ್ಬೇಕೋ ನನಗೆ ಗೊತ್ತು. ನಿನ್ನ ನಾಟಕದ ಪ್ರೀತಿ ಅವಳಿಗೆ ಬೇಕಾಗಿಲ್ಲ. ಏನೇ ನನ್ನ ಮಗು ಅಂತ ತುಂಬಾನೇ ಬೀಗ್ತಾ ಇದೆಯಾ? ಕೋರ್ಟು ಮಗು ನಿನ್ನ ಹತ್ರ ಇರಲಿ ಅಂತ ಹೇಳಿದ ಮಾತ್ರಕ್ಕೆ ನಿಂದೇ ಮಗು ಅಂತ ಡಿಸೈಡ್ ಆಗ್ಬಿಟ್ಟ? ನೀನೇನಾದ್ರೂ 9 ತಿಂಗಳು ಅದನ್ನ ಎತ್ತಿ ಹೊತ್ತ? ಅದೇನಾದ್ರೂ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದೆ ಅನ್ಕೊಂಡ? ಏನ್ ಮಾತಾಡ್ತಿದ್ಯಾ ಅರವಿಂದ್? ನಿಜಾನೇ ಹೇಳ್ತಾ ಇದ್ದೀನಿ. ನಿನಗ್ ಹುಟ್ಟಿದ ಮಗು ಹೊಟ್ಟೆಲೆ ಸತ್ತು ಹೋದ್ರೆ ದುಡ್ಡು ಕೊಟ್ಟು ಇನ್ನೊಬ್ರು ಮಗುನ ತಂದು ನೀನು ಪಕ್ಕದಲ್ಲಿ ಮಲಗಿಸ್ದೆ. ಹೌದು, ರಿಯಾ ನಿನ್ನ ಮಗಳಲ್ಲ. ನಿನ್ನ ಮಗು ಹೊಟ್ಟೆಲೆ ಸತ್ತೋಯ್ತು. ಕಾಲೇಜಲ್ಲಿ ಎಲ್ಲರೂ ನಿನ್ನ ದೊಡ್ಡ ಸುಂದರಿ ಅಂತ ಹೊಗಳ್ತಾ ಇದ್ರೆ ನಿನ್ನ ಪಡ್ಕೊಳ್ಳೋದು ನಾನು ಸಕ್ಸಸ್ ಅನ್ಕೊಂಡೆ. ಪಡ್ಕೊಂಡೆ. ನನ್ನ ಬಾಸ್ ಮಗಳ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡೆ. ಡೂ ಯು ನೋ ವೈ?
ಬಿಕಾಸ್ ಆಲ್ ಮೈ ಲೈಫ್ ವಾಟ್ ಐ ವಾಂಟೆಡ್ ಇಸ್ ಸ್ಟೇಟಸ್, ಸಕ್ಸಸ್, ಪ್ರೆಸ್ಟೀಜ್. ಅಂಥದ್ರಲ್ಲಿ ನೀನು ನನಗೊಂದು ಸತ್ತೋಗಿರೋ ಮಗುನ ಕೊಟ್ರೆ ಸೊಸೈಟಿ ಮುಂದೆ ಒಬ್ಬ ಲೂಸರ್ ಆಗಿ ನಿಂತ್ಕೊ ಅಂತೀಯ. ಸೊ ಐ ಡಿಡ್ ದ ರೈಟ್ ಥಿಂಗ್. ರಿಯಾ ನಿನ್ನ ಮಗಳಲ್ಲ. ಬೇಕು ಅಂದರೆ ಹೋಗಿ ರೆಕಾರ್ಡ್ಸನ್ನು ಚೆಕ್ ಮಾಡು. ಒಬ್ಬ ವ್ಯಕ್ತಿ ನಿಮ್ಮನ್ನು ಹುಡ್ಕೊಂಡು ಬಂದ. ಇವ್ರು ನಿನಗೆ ಗೊತ್ತಾ? ಅವ್ರ ಹತ್ರ ನನ್ನ ಮಗು ಇದೆ ಅಂತ ಹೇಳು. ಏನಾಯ್ತು ಮಮ್ಮಿ? ಏನಾಯ್ತು ಸಂಜನಾ? ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟಲ್? ಈ ವಿವರಗಳು ತುಂಬಾ ಕಾನ್ಫಿಡೆನ್ಷಿಯಲ್. ಒಬ್ಬ ಪೇಷಂಟ್ ಇನ್ಫಾರ್ಮೇಶನ್ನ ಇನ್ನೊಬ್ರ ಹತ್ರ ಹೇಳೋದು ನಮ್ ರೂಲ್ಸ್ ಪ್ರಕಾರ ತಪ್ಪಾಗತ್ತೆ. ಡೋಂಟ್ ವರಿ, ಇದು ಕೂಡ ಒಂದು ಕೇಸ್ಗೆ ಸಂಬಂಧಪಟ್ಟಿರುವಂತ ವಿಚಾರ. ಸೂಪರಿಂಟೆಂಡೆಂಟ್ ಇಂದ ಪರ್ಮಿಷನ್ ಕೂಡ ಇದೆ. ಇನ್ ದಟ್ ಕೇಸ್ ಗಿವ್ ಮಿ 1 minute. ನಿಮ್ ಮಗು ಹುಟ್ಟತಾನೆ ಸತ್ ಹೋಗಿತ್ತು. ನೀವು ತುಂಬಾ ಸೆನ್ಸಿಟಿವ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿದ್ರಿ. ಈ ವಿಷಯ ನಿಮ್ ಹತ್ರ ಹೇಳ್ಬಾರ್ದು ಅಂತ ನಿಮ್ಮವರೇ ನಮ್ಗೆ ಹೇಳಿದ್ರು. ಅದೇ ದಿನ ಪಕ್ಕದ ವಾರ್ಡ್ನಲ್ಲಿ ಸೂರ್ಯ ಅನ್ನೋರ್ಗೆ ಒಂದ್ ಹೆಣ್ಮಗು ಹುಟ್ಟಿತ್ತು. ಹುಟ್ಟತಾನೆ ತಾಯಿ ಸತ್ ಹೋಗಿದ್ರು. ಆ ಮಗುಗೆ ಜಾಂಡಿಸ್ ಬಂದಿದೆ ಅಂತ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿದ್ರು. ಆಮೇಲೆ ಬಂದ್ ನೋಡೋಷ್ಟ್ರಲ್ಲಿ ಮಗು ಸತ್ ಹೋಗಿತ್ತು. ಇದೇ ವಿಷಯ ಅವ್ರ ತಂದೆಗೆ ಹೇಳಿ ಅರ್ಥ ಮಾಡ್ಸೋಣ ಅಂತ ನೋಡಿದ್ರೆ ನನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ. ಏನ್ ಕೆಲ್ಸ? ಏನಾಯ್ತು? ನನ್ನ ಮಗು ಎಲ್ಲಿ? ಎಕ್ಸ್ಚೇಂಜ್ ಆಗಿದೆ ಅಂತ. ಸುಮ್ಮನೆ ನಿಜ ಹೇಳ್ಬಿಡಿ, ನನ್ನ ಮಗು ಎಲ್ಲಿ ಅಂತ. ಅಲ್ಲ, ಅವ್ರ ಹೆಂಡತಿ ಸತ್ತಾಗ ನೋವು ಪಡೆದಿರೋ ಮನುಷ್ಯ ಮಗು ಮಿಸ್ ಆಯ್ತು ಅಂತ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲೆ ನಮಗೂ ಗೊತ್ತಾಗಿದ್ದು ಅವ್ನ್ ಬುದ್ಧಿ ಭ್ರಮಣೆ ಆಗಿದೆ. ಅವನೊಂದ್ ದೊಡ್ಡ ಕ್ರಿಮಿನಲ್ ಅಂತ. 1-2 ವರ್ಷ ಅನ್ಸುತ್ತೆ ಸುಮಾರು ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ ಬಂದು ಇದೇ ಹಾಸ್ಪಿಟಲ್ ಕೆಲಸ ಮಾಡೋ ನರ್ಸ್ ಮತ್ತೆ ವಾರ್ಡ್ ಬಾಯ್ನ ಸುಟ್ಟು ಹಾಕಿದ್ದ. ಅವ್ರದ್ದು ಡೀಟೇಲ್ಸ್ ಏನಾದರೂ ಸಿಗುತ್ತಾ? ಲೈಕ್ ಅಡ್ರೆಸ್, ಅವನ್ ಫೋಟೋ? ಶೋರ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಸಂಜನಾ, ನಿಜ ಗೊತ್ತಾಯ್ತು ತಾನೆ? ಈಗೇನ್ ಮಾಡ್ತೀಯ? ತಾಯಿ ಸತ್ತು ಹೋಗಿದ್ದಾಳೆ, ತಂದೆ ಹುಚ್ಚಾಸ್ಪತ್ರೆಯಲ್ಲಿದ್ದಾನೆ. ಯಾವ ಕಂಡೀಷನ್ ಇದ್ದಾನೆ ಗೊತ್ತಿಲ್ಲ. ನನ್ನ ಮಾತು ಕೇಳು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು.